ಹಲೋ ಹಾಯ್ ನಮಸ್ತೆ. ನಾನಿವತ್ತು ತುಪ್ಪನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮಸಾಲಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಗಾತ್ರದ ಈರುಳ್ಳಿ, 2 ಗಡ್ಡೆ ಲವಂಗನ ತೊಗೊಂಡಿದ್ದೀನಿ, ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಏಲಕ್ಕಿ, ಮೆಂತ್ಯ ಮತ್ತು ಲವಂಗ, ಕಾಳುಮೆಣಸನ್ನ ಸೇರಿಸ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ರುಬ್ಬಕಲ್ಲನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಮತ್ತು ರುಬ್ಬಕಲ್ಲು ಇಲ್ಲ ಅಂತಂದರೆ ಕುಟ್ಟಣಿನ ಯೂಸ್ ಮಾಡ್ಕೋಬೋದು. ಅದು ಇಲ್ಲ ಅಂತಂದರೆ ಸಣ್ಣ ಮಿಕ್ಸಿ ಜಾರ್ ಇರುತ್ತಲ್ಲ ಅದರಲ್ಲಿ ಪೌಡ್ರ್ ಇಷ್ಟು ಸಣ್ಣ ಇದ್ದರೆ ಸಾಕಾಗುತ್ತೆ. ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಅದನ್ನು ಕೂಡ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಎರಡನ್ನೂ ತೊಗೊಂಡು ನಾನಿಲ್ಲಿ ಪೇಸ್ಟನ್ನ ಮಾಡ್ಕೊತಾ ಇದ್ದೀನಿ. ಅಷ್ಟೇ ಸಪ್ರೇಟ್ ತೆಗೆದಿಟ್ಕೋಬೇಕು. ಸ್ಪೈಸಸ್ನು ಅಷ್ಟೇ, ಅದನ್ನು ಸಪ್ರೇಟ್ ತೆಗೆದಿಟ್ಕೋಬೇಕು. ಮತ್ತು ಕಲ್ಲುಪ್ಪು ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಈ ರೀತಿ ನಾನು ತೋರಿಸ್ತಿದ್ದೀನಲ್ಲ ಅದೇ ರೀತಿ ಎಲ್ಲನೂ ನಾನಿಲ್ಲಿ 2 kg ಆಗೋಷ್ಟು ಫ್ರೆಶ್ ಬೆಣ್ಣೆನ ತೊಗೊಂಡಿದ್ದೀನಿ. ತುಪ್ಪನ ಮಾಡೋದಕ್ಕೆ ಒಂದು ದಪ್ಪ ತಳದ ಪಾತ್ರೆ ಇಲ್ಲಾಂದರೆ ಕಡಾಯಿನ ತೊಗೊಳ್ಳಿ. ನಾನಿಲ್ಲಿ ಒಂದು ಕಡಾಯಿನ ಇಟ್ಕೋತಾ ಇದ್ದೀನಿ. ಅದಕ್ಕೆ ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಅಮ್ಮನಿಗೆ ಹೇಳ್ಕೊಟ್ಟಂಥ ತುಂಬ ಡೆಲಿಷಿಯಸ್ ಆದಂಥ ರೆಸಿಪಿ. ನಾನಿವಾಗ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಸೇರಿಸ್ಕೋಬೋದು, ಏನಾಗಲ್ಲ. ಸಾಲ್ಟನ್ನು ಕೂಡ ಇದೇ ಟೈಮಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಬೆಣ್ಣೆದು ನೀರಿನ ಅಂಶ ಇರುತ್ತಲ್ಲ ಅದರಲ್ಲೇ ಕರಗಬೇಕಾಗುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲನೂ ಸೇರಿಸಿದ ನಂತರ ಒಂದು ಸ್ಟಿಕ್ಕಿನ ಸಹಾಯದಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಪ್ಪನ ಮಾಡಬೇಕಾದ್ರೆ ಲೋ ಫ್ಲೇಮ್ನಲ್ಲೇ ಮಾಡಬೇಕಾಗುತ್ತೆ. ಇದೇ ರೀತಿ ಒಂದು ಸ್ಟಿಕ್ನ ತೊಗೊಂಡು ಎಲ್ಲ ಫುಲ್ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆ ಮತ್ತು ಮಸಾಲೆ ಎರಡನ್ನೂ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಸ್ಟಿಕ್ಕಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಬರಬೇಕಾಗುತ್ತೆ. ಬೆಣ್ಣೆ ಮತ್ತು ಮಸಾಲೆ ಎರಡು ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಮತ್ತು ಬೆಣ್ಣೆ ಕೂಡ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ. ಈ ನೊರೆ ಏನಿದೆ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗಬೇಕು. ಮಸಾಲೆ ಎಲ್ಲ ಕೆಳಗಡೆ ಇದೇ ರೀತಿ ಒಂದು 5 ರಿಂದ 10 ನಿಮಿಷ ಇದೇ ರೀತಿ ಸಣ್ಣ ಉರಿನಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಇದು ನೊರೆ ಇದೆಯಲ್ಲ ಇದು ಫುಲ್ಲು ಕ್ಲಿಯರ್ ಆಗುತ್ತೆ. ಅಲ್ಲಿವರೆಗೂ ಸಣ್ಣ ಊರಿನಲ್ಲೇ ಇದು ನೊರೆ ಕ್ಲಿಯರ್ ಆಗಲಿಲ್ಲ ಅಂತ ಅಂದರೆ ತುಪ್ಪ ಬೇಗ ಹಾಳಾಗುತ್ತೆ. ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಹಾಗಾಗಿ ತುಪ್ಪ ಬೇಗನೆ ಹಾಳಾಗುತ್ತೆ. ಆದ್ದರಿಂದ ಅದು ಫುಲ್ಲು ಕ್ಲಿಯರ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ನೀವು, ಇವಾಗ ಕ್ಲಿಯರ್ ಆಗ್ತಾ ಬರ್ತಾ ಇದೆ ನೋಡಿ. ಇನ್ನು 1-2 ನಿಮಿಷ 3 ನಿಮಿಷ ಇದೇ ಥರ ಕುದಿಸ್ಕೋಬೇಕು. ಕಂಪ್ಲೀಟಾಗಿ ಸೈಡಲ್ಲಿರೋದೆಲ್ಲ ನೊರೆನ ಕಂಪ್ಲೀಟಾಗಿ ಕುದಿಸ್ಕೋಬೇಕಾಗುತ್ತೆ. ಈ ತುಪ್ಪನ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಯೂಸ್ ಮಾಡ್ಬೋದು. ಕೋಲ್ಡ್ ಆಗಲ್ಲ ಮತ್ತು ಕಫ ಕಟ್ಟಲ್ಲ ಈ ಸ್ಪೈಸಸ್ನ ಆ್ಯಡ್ ಮಾಡಿರೋದ್ರಿಂದ. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಇವಾಗ ಇದು ನೊರೆ ಎಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪಿನ ರಸನ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಯ್ತು ಬಲ್ಲವ ಚಿನ್ನಿ ಅಲ್ಲಿ ನೋಡಲಿ ಹಿಂಗೆ ಬಿಡ್ಕೊತಾ ಇದೆ. ಇದೇ ರೀತಿ ಮಸಾಲೆ ಎಲ್ಲ ಕೆಳಗಡೆ ಕೂರುತ್ತೆ. ಆರೋಗ್ಯಕರವಾದಂಥ ತುಪ್ಪ ರೆಡಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇದೇ ರೀತಿ ಟ್ರೆಡಿಷ್ನಲ್ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.